ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಕೋಟಿ ಕೋಟಿ ಹಗರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಹೋಟೆಲ್ನಲ್ಲೇ ಮಾಜಿ ಸಚಿವರ ಸಮ್ಮುಖದಲ್ಲೇ ಡೀಲ್ ಕುದುರಿಸಿದ್ದು ತನಿಖೆಯಲ್ಲಿ ಬಟಾಬಯಲಾಗಿದೆ. ಇದೆಲ್ಲವನ್ನ ನೋಡೋಣ ಹೋಟೆಲ್ನಲ್ಲೇ ಡೀಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ಬಗ್ಗೆ ದಿನಕ್ಕೊಂದು ಸ್ಫೋಟಕ ಸತ್ಯ ಹೊರಬರ್ತಿವೆ. ಇಷ್ಟು ದಿನ ಹಗರಣದಲ್ಲಿ ಕೇವಲ ನಿಗಮದ ಅಧಿಕಾರಿಗಳು ಮಾತ್ರ ಭಾಗಿ ಅಂತ ಹೇಳಲಾಗ್ತಿತ್ತು. ಆದ್ರೀಗ ಶಾಂಗ್ರಿಲಾ ಹೋಟೆಲ್ನಲ್ಲಿ ಕೋಟಿ ಕೋಟಿ ಡೀಲ್ ಆಗಿರೋದು ಪತ್ತೆಯಾಗಿದೆ. ಒಂದೇ ಒಂದು ಮೀಟಿಂಗ್ನಿಂದಲೇ 187 ಕೋಟಿ ಗುಳುಂಗೆ ಮೆಗಾ ಸ್ಕೆಚ್ ಮಾಡಿದ್ದರಂತೆ. ನಾಗೇಂದ್ರ ಪಿಎ ದೇವೇಂದ್ರಪ್ಪ, ನೆಕ್ಕಂಟಿ ನಾಗರಾಜ್, ಪದ್ಮನಾಭ, ನಾಗೇಶ್ವರ್ ರಾವ್ ಹಾಗೂ ಯೂನಿಯನ್ ಬ್ಯಾಂಕ್ ಅಧಿಕಾರಿ ಸಭೆ ನಡೆಸಿದ್ರಂತೆ. ಬ್ಯಾಂಕ್ನಲ್ಲಿ ಖಾತೆ ತೆರೆಯಲು ನೆಕ್ಕಂಟಿ ನಾಗರಾಜ್ ಸೂಚಿಸಿದ್ದ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಯೂನಿಯನ್ ಬ್ಯಾಂಕ್ನಲ್ಲಿ ಖಾತೆ ತೆರೆಯಲು ಪದ್ಮನಾಭ್ಗೆ ನೆಕ್ಕಂಟಿ ಸೂಚಿಸಿದ್ದ. ಆದ್ರೆ ಆ ಮೀಟಿಂಗ್ ವೇಳೆ ಆಗ ಸಚಿವರಾಗಿದ್ದ ನಾಗೇಂದ್ರ ಹೋಟೆಲ್ನ ಹೊರಗಿದ್ದರಂತೆ. ಖಾತೆ ತೆರೆಯಲು ಆಗಲ್ಲ ಅಂತ ಪದ್ಮನಾಭ್ ಹೇಳಿದ್ರಂತೆ. ಆಗ ಹೋಟೆಲ್ಗೆ ಎಂಟ್ರಿ ಕೊಟ್ಟಿದ್ದ ನಾಗೇಂದ್ರ ಪದ್ಮನಾಭ್ಗೆ ಖಾತೆ ತೆರೆದು ಠೇವಣಿ ಇಡುವಂತೆ ಸೂಚನೆ ನೀಡಿದ್ರಂತೆ. ಆ ಮೀಟಿಂಗ್ ನಂತರ ಹೊಸ ಖಾತೆ ಓಪನ್, ಹಣ ವರ್ಗಾವಣೆಯಾಗಿತ್ತು ಅನ್ನೋದು ಬಯಲಾಗಿದೆ. ವಾಲ್ಮೀಕಿ ನಿಗಮದ 187 ಕೋಟಿ ಹಂಚಿಕೆಯಾಗಿದ್ದೇ ರೋಚಕವಾಗಿದೆ. ನಾಗೇಂದ್ರ ಸೂಚನೆ ಬಳಿಕ ಆರೋಪಿಗಳು ಕಳ್ಳಾಟ ಶುರು ಮಾಡಿದ್ರು. ಮೊದಲಿಗೆ ವಸಂತ ನಗರ ಶಾಖೆಯಲ್ಲಿ ನಿಗಮದ 2 ಖಾತೆಗಳಿರುತ್ತವೆ. ಅದರಲ್ಲಿ ಒಂದು ಖಾತೆ ಎಂಜಿ ರಸ್ತೆ ಶಾಖೆಗೆ ವರ್ಗಾವಣೆಗೆ ಪ್ಲಾನ್ ಮಾಡಿದ್ರು. ರಾಜ್ಯ ಸರ್ಕಾರದ ಅನುಮತಿ ಪಡೆಯದೆ ಪದ್ಮನಾಭ ಖಾತೆ ಹಣ ವರ್ಗಾಯಿಸಲಾಗಿದೆ. 187 ಕೋಟಿ ಹಣವನ್ನ ಹೊಸ ಖಾತೆಗೆ ಪದ್ಮನಾಭ ವರ್ಗಾಯಿಸಿದ್ದು ಬಯಲಾಗಿದೆ. 187 ಕೋಟಿಯಲ್ಲಿ 94 ಕೋಟಿ ಹೈದರಾಬಾದ್ ಬ್ಯಾಂಕ್ಗೆ ಶಿಫ್ಟ್ ಮಾಡಿರೋದು ಪತ್ತೆಯಾಗಿದೆ. ಹೈದರಾಬಾದ್ನ ಫಸ್ಟ್ ಬ್ಯಾಂಕ್ಗೆ ಅಧಿಕಾರಿಗಳು ವರ್ಗಾಯಿಸಿದ್ರು. ಫಸ್ಟ್ ಬ್ಯಾಂಕ್ನ 18 ನಕಲಿ ಖಾತೆಗಳಿಗೆ 94 ಕೋಟಿ ವರ್ಗಾವಣೆ ಮಾಡಿದ್ದು ಇಡೀ ತನಿಖೆ ವೇಳೆ ಗೊತ್ತಾಗಿದೆ. ನೆಕ್ಕಂಟಿ ನಾಗರಾಜ್ ಮತ್ತು ನಾಗೇಶ್ವರ್ ಸೂಚನೆಯಂತೆ ನಕಲಿ ಖಾತೆಗಳಿಗೆ ಹಣ ಹಾಕಿದ್ರು. ಮಧ್ಯವರ್ತಿ ಸತ್ಯನಾರಾಯಣ ವರ್ಮಾ ಹಣ ಬಿಡಿಸಿಕೊಂಡಿರೋ ಶಾಕಿಂಗ್ ಸತ್ಯ ಗೊತ್ತಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ನುಂಗಲು ಆರೋಪಿಗಳು ಆಡಿದ್ದ ಕಳ್ಳಾಟ ಬಗೆದಷ್ಟು ಹೊರಬರ್ತಿದೆ. ನಕಲಿ ಖಾತೆಗಳಿಂದ ಬೇರೆ ಖಾತೆಗಳಿಗೆ 94 ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿತ್ತು. ನೆಟ್ ಬ್ಯಾಂಕಿಂಗ್, ಆರ್ಟಿಜಿಎಸ್, ಫೋನ್ ಪೇ, ಗೂಗಲ್ ಪೇಯ ಮೂಲಕ ಹಣವನ್ನ ಹಂಚಿದ್ರು. ಮಧ್ಯವರ್ತಿ ಸತ್ಯನಾರಾಯಣ ವರ್ಮಾ, ನೆಕ್ಕಂಟಿ ನಾಗರಾಜ್, ನಾಗೇಶ್ವರ್ ರಾವ್ ಹಣ ಹಂಚಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ನಿಗಮದ ಎಂಡಿಯಾಗಿದ್ದ ಪದ್ಮನಾಭ್ಗೆ 5 ಕೋಟಿ ಪಾಲು ಬಂದಿತ್ತು. ಹಣದಲ್ಲಿ ಅರ್ಧ ಹಣವನ್ನ ಮಗನ ಸ್ನೇಹಿತನ ಮನೆಯಲ್ಲಿಟ್ಟಿದ್ದ. ನೆಲಮಂಗಲದ ಗೋವಿನಹಳ್ಳಿಯ ಕೆಂಪೇಗೌಡ ಮನೆಯಲ್ಲಿದ್ದ 3.64 ಕೋಟಿ ರೂಪಾಯಿಯನ್ನ ಎಸ್ಐಟಿ ಜಪ್ತಿ ಮಾಡಿತ್ತು. 2 ಸೂಟ್ಕೇಸ್, 2 ಹ್ಯಾಂಡ್ ಬ್ಯಾಗ್ನಲ್ಲಿ ತಂದಿಟ್ಟಿದ್ದ. ಸ್ನೇಹಿತರೊಬ್ಬರ ಕಾರಿನಲ್ಲಿ ಬಚ್ಚಿಟ್ಟಿದ್ದ 30 ಲಕ್ಷ ಸೀಸ್ ಮಾಡಲಾಗಿದೆ. ನಾಗೇಂದ್ರ ಆಪ್ತ ಹರೀಶ್ಗೆ 25 ಲಕ್ಷ, ದದ್ದಲಾಪ್ತನಿಗೆ 55 ಲಕ್ಷ ರೂಪಾಯಿ, ದದ್ದಲಾಪ್ತ ಪಂಪಣ್ಣಗೆ 55 ಲಕ್ಷ ನೀಡಿರೋದು ತನಿಖೆಯಲ್ಲಿ ಪತ್ತೆಯಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟಿ ಕೋಟಿ ಹಣ ಯುಬಿಐ ಖಾತೆಯಿಂದ ವರ್ಗಾವಣೆ ಆಗಿದ್ದ ಹೇಗೆ ಅನ್ನೋ ರೋಚಕತೆ ಬಯಲಾಗಿದೆ. ನಿಗಮದಿಂದ ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ತಲುಪಿದ್ದ ಹಣ ನಗದು ರೂಪಕ್ಕೆ ಬಂದಿತ್ತು. ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಅಧ್ಯಕ್ಷ ಸತ್ಯನಾರಾಯಣ ವರ್ಮಾಗೆ ಹಣವನ್ನ ತಲುಪಿಸಿದ್ರು. ಬ್ಯಾಂಕ್ನಿಂದ ಐಟಿ ಕಂಪನಿ, ಸೆಕ್ಯೂರಿಟಿ ಏಜೆನ್ಸಿ, ಡಿಟೆಕ್ಟಿವ್ ಏಜೆನ್ಸಿಗೆ ಟ್ರಾನ್ಸ್ಫರ್ ಆಗಿತ್ತು. ವಾಲ್ಮೀಕಿ ನಿಗಮದ ಹಣ ಆಂಧ್ರದ ಫಸ್ಟ್ ಫೈನಾನ್ಸ್ ಸೊಸೈಟಿಗೆ ವರ್ಗಾವಣೆ ಮಾಡಿದ್ದು ಬಯಲಾಗಿದೆ. ನಕಲಿ ಖಾತೆ ತೆರೆದು ಹಣ ವರ್ಗಾವಣೆ ಮಾಡಿದ್ದಾರೆ. ಫಸ್ಟ್ ಫೈನಾನ್ಸ್ನಿಂದ 200ಕ್ಕೂ ಹೆಚ್ಚು ಖಾತೆಗಳಿಗೆ ಹಣ ವರ್ಗಾಯಿಸಿದ್ದು, ಬಾರ್, ಚಿನ್ನದ ಅಂಗಡಿ, ಐಟಿ ಕಂಪನಿ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ. ಪ್ರತಿಯೊಂದು ಖಾತೆಗೆ 10 ರಿಂದ 20 ಲಕ್ಷ ರೂಪಾಯಿ ಹಾಕಿರುವುದು ಇಡೀ ತನಿಖೆಯಲ್ಲಿ ಬಯಲಾಗಿದೆ. ಬೇಟೆಗೆ ಇಳಿದಿರೋ ಇಡಿ ಅಧಿಕಾರಿಗಳು ನಾಗೇಂದ್ರ ಮನೆಯಲ್ಲಿ ಇಂಚಿಂಚು ಶೋಧ ನಡೆಸುತ್ತಿದ್ದಾರೆ. ನಕಲಿ ಖಾತೆ ಓಪನ್ ಮಾಡಿದ ವಿಚಾರವಾಗಿ ನಾಗೇಂದ್ರಗೆ ಇಡಿ ಪ್ರಶ್ನೆಗಳ ಸುರಿಮಳೆಗರೆದಿದ್ದಾರೆ. ನಿಮ್ಮ ಗಮನಕ್ಕೆ ಬಾರದೆ ಇಷ್ಟೆಲ್ಲವೂ ಹಣ ಹೋಗಿದ್ಯಾ? ನಿಮ್ಮ ಆಪ್ತ ನೆಕ್ಕುಂಟಿ ನಾಗರಾಜ್ ಮೂಲಕ ಇದೆಲ್ಲ ಮಾಡಿಸಿದ್ರಾ? ದೊಡ್ಡ ಮಟ್ಟದ ವ್ಯವಹಾರ ನಡೆದ್ರೂ ಪ್ರಶ್ನೆ ಮಾಡಿಲ್ಲ ಯಾಕೆ? ನಿಮ್ಮ ಗಮನಕ್ಕೆ ಬಾರದೆ ಇದು ನಡೆಯಲು ಸಾಧ್ಯವಾ ಅಂತ ಪ್ರಶ್ನಿಸಿದ್ದಾರೆ. ಇಡಿ ಅಧಿಕಾರಿಗಳ ಪ್ರಶ್ನೆಗೆ ನಾಗೇಂದ್ರ ಸ್ಪಷ್ಟವಾಗಿ ಉತ್ತರ ನೀಡಿಲ್ವಂತೆ.
ವಾಲ್ಮೀಕಿ ನಿಗಮದ ಅಧ್ಯಕ್ಷರ ಪಿಎ ಆಗಿದ್ದ ಪಂಪಣ್ಣ ಒಂದು ಕಾಲದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದ. ಸಮಾಧಿ ಮೇಲಿನ ಎಡೆಯನ್ನೇ ಊಟ ಮಾಡಿ ಬದುಕಿದ್ದ. ಆದ್ರೀಗ ಹಗರಣದಲ್ಲೂ ಸಿಲುಕಿದ್ದಾನೆ. ಇದೆಲ್ಲವನ್ನ ನೋಡೋಣ ಪಾಪದ ಹಣದ ಪಂಪಣ್ಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದೆ. ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಮಾಜಿ ಪಿಎ ಪಂಪಣ್ಣ ಕೈವಾಡ ಇರೋದು ಪತ್ತೆಯಾಗಿದೆ. ನಿನ್ನೆಯಿಂದ ರಾಯಚೂರಿನ ಪಂಪಣ್ಣ ಫ್ಲಾಟ್ಗೆ ಸ್ಕ್ಯಾನರ್, ಪ್ರಿಂಟರ್ ತಂದು ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ರು. ಪಂಪಣ್ಣನ ಫ್ಲಾಟ್ನಲ್ಲಿ ವಶಕ್ಕೆ ಪಡೆದ ವಸ್ತುಗಳ ಪಂಚನಾಮೆ ಪ್ರಕ್ರಿಯೆ ನಡೆಸಿದ್ರು. ಶಾಸಕ ಬಸನಗೌಡ ದದ್ದಲ್ರ ಮಾಜಿ ಪಿಎ ಪಂಪಣ್ಣನ ಇತಿಹಾಸವೇ ರೋಚಕವಾಗಿದೆ. ಈ ಹಿಂದೆ ಹಲವರಿಗೆ ಸ್ಫೂರ್ತಿಯಾಗಿದ್ದ ವ್ಯಕ್ತಿ ಇಂದು ಬಹುಕೋಟಿ ಹಗರಣದಲ್ಲಿ ಭಾಗಿಯಾಗಿ ಆರೋಪಿಯಾಗಿದ್ದಾನೆ. ಅಷ್ಟಕ್ಕೂ ಈ ಪಂಪಣ್ಣ ದಿವಂಗತ ಪುನೀತ್ ರಾಜ್ಕುಮಾರ್ ನಡೆಸಿಕೊಡುತ್ತಿದ್ದ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಭಾಗಿಯಾಗಿದ್ರು. 2012ರಲ್ಲಿ ಸರ್ಕಾರಿ ಶಿಕ್ಷಕನಾಗಿದ್ದ ವೇಳೆ ಕನ್ನಡದ ಕೋಟ್ಯಾಧಿಪತಿ ರಿಯಾಲಿಟಿ ಶೋನಲ್ಲಿ ಪಾಲ್ಗೊಂಡು ಪಂಪಣ್ಣ 50 ಲಕ್ಷ ಹಣವನ್ನ ಗೆದ್ದು ಪಂಪಣ್ಣ ಮಾಸ್ಟರ್ ಅಂತಲೇ ಫೇಮಸ್ ಆಗಿದ್ದ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ನ ಮಾಜಿ ಅಧ್ಯಕ್ಷ ಪಂಪಣ್ಣ ಈ ಮಟ್ಟಕ್ಕೆ ಬಂದಿದ್ದೇ ರೋಚಕವಾಗಿದೆ. ಹೌದು, ವಿದ್ಯಾರ್ಥಿಯಾಗಿದ್ದಾಗ ಕಡು ಬಡತನದಲ್ಲಿ ಜೀವನ ಸಾಗಿಸಿದ್ದ. ಸ್ಮಶಾನದ ಬಳಿ ಹೋಗಿ ಸಮಾಧಿಗಳಲ್ಲಿ ಎಡೆ ಇಟ್ಟಿದ್ದನ್ನೇ ಊಟ ಮಾಡಿ ಪಂಪಣ್ಣ ಬೆಳೆದಿದ್ದನಂತೆ. ಸ್ಮಶಾನದಲ್ಲಿ ಸಮಾಧಿಗಳ ಮೇಲೆ ಇಡುತ್ತಿದ್ದ ಎಡೆಯನ್ನೇ ಊಟ ಮಾಡಿ ಬೆಳೆದಿದ್ದ ವಿದ್ಯಾವಂತ ಪಂಪಣ್ಣ ಸರ್ಕಾರಿ ಶಾಲೆಯ ಶಿಕ್ಷಕನಾಗಿದ್ದ. ಬಳಿಕ ಪಿಡಿಒ ಪರೀಕ್ಷೆ ಬರೆದು ಪಿಡಿಒ ಆಗಿದ್ದ. ಬಳಿಕ ಜನಪ್ರತಿನಿಧಿಗಳ ಲಿಂಕ್ ಮೂಲಕ ರಾಜಕೀಯದತ್ತ ಒಲವು ಮೂಡಿತ್ತು. ಆ ಬಳಿಕ ಮಾಜಿ ಸಂಸದ ಬಿವಿ ನಾಯಕ್ಗೆ ಪಿಎ ಆಗಿ ಕೆಲಸ ಮಾಡುತ್ತಿದ್ದ ಈತ ನಂತರ ಶಾಸಕ ದದ್ದಲ್ಗೆ ಆಪ್ತ ಸಹಾಯಕನಾಗಿದ್ದಂತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಗಮದ ಅಧ್ಯಕ್ಷ ದದ್ದಲ್ ಮಾಜಿ ಪಿಎ ಪಂಪಣ್ಣ ಇಡಿ ವಶಕ್ಕೆ ಪಡೆದಿದೆ. ಸುದೀರ್ಘ 24 ಗಂಟೆಗಳ ಪರಿಶೀಲನೆ ನಂತರ ಪಂಪಣ್ಣನನ್ನ ವಶಕ್ಕೆ ಪಡೆಯಲಾಗಿದೆ. ರಾಯಚೂರಿನ ರಾಯಲ್ ಫೋರ್ಟ್ ಅಪಾರ್ಟ್ಮೆಂಟ್ನಲ್ಲಿ ಪಂಪಣ್ಣನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದ ಬಳಿಕ ಪಂಪಣ್ಣನನ್ನ ರಾಯಚೂರಿನ ಆಶಾಪುರ ರಸ್ತೆಯಲ್ಲಿರುವ ಬಸನಗೌಡ ದದ್ದಲ್ ನಿವಾಸಕ್ಕೆ ಕರೆತಂದ್ರು. 2 ಬ್ಯಾಗ್ ದಾಖಲೆ ಸಮೇತ ಪಂಪಣ್ಣನನ್ನ ಕರೆತರಲಾಗಿದೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಪ್ರಕರಣ ಹೊರಬರ್ತಿದ್ದಂತೆ ಪ್ರಕರಣದಿಂದ ಬಚಾವಾಗಲು ದದ್ದಲ್ ಮಾಜಿ ಪಿಎ ಪಂಪಣ್ಣ ಮಾಡಿದ್ದ ಖತರ್ನಾಕ್ ಐಡಿಯಾ ಬಯಲಾಗಿದೆ. ಸದ್ಯ ವಾಲ್ಮೀಕಿ ನಿಗಮದ ಹಗರಣ ಬೆನ್ನಲ್ಲೇ ದದ್ದಲ್ರ ಪಿಎ ಹುದ್ದೆಗೆ ಪಂಪಣ್ಣ ಗುಡ್ ಬೈ ಹೇಳಿದ್ದ. ಹಗರಣದಲ್ಲಿ ತನ್ನ ಹೆಸರು ಬೆಳಕಿಗೆ ಬರ್ತಿದ್ದಂತೆ ಬೇರೆ ಜನಪ್ರತಿನಿಧಿಗೆ ಪಿಎ ಆಗಲು ಓಡಾಡಿದ್ದ. ವಾಲ್ಮೀಕಿ ಹಗರಣದ ಬಳಿಕ ದದ್ದಲ್ ಬಳಿ ಕೆಲಸ ಬಿಟ್ಟಿದ್ದ ಪಂಪಣ್ಣ ಬೇರೊಬ್ಬರಿಗೆ ಪಿಎ ಆಗಿ ಕೇಸ್ನಿಂದ ಬಚಾವಾಗೋ ತಂತ್ರ ರೂಪಿಸಿದ್ದನಂತೆ. ಹೀಗಾಗಿ ನೂತನ ಎಂಎಲ್ಸಿ ಎ ವಸಂತ್ ಕುಮಾರ್ಗೆ ಪಿಎ ಆಗಲು ದುಂಬಾಲು ಬಿದ್ದಿದ್ದ. ದದ್ದಲ್ ಪಿಎ ಅಂತ ಮೊದಲು ಪಾಸಿಟಿವ್ ಆಗಿದ್ದ ವಸಂತ್ ಕುಮಾರ್ ಬಳಿಕ ಹಗರಣದಲ್ಲಿ ಪಂಪಣ್ಣ ಹೆಸರು ಥಳಕು ಹಾಕ್ತಿದ್ದಂತೆ ಅಲರ್ಟ್ ಆಗಿ ಪಿಎ ಹುದ್ದೆ ನೀಡದೆ ಅಂತರ ಕಾಯ್ದುಕೊಂಡಿದ್ದರಂತೆ. ಇದರ ಮಧ್ಯೆ ಪಂಪಣ್ಣ ಇಡಿ ಅಧಿಕಾರಿಗಳ ತನಿಖೆಗೆ ಒಳಪಟ್ಟಿದ್ದಾನೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ ವಿಲ್ಲಾದಲ್ಲಿ ಇಡಿ ಅಧಿಕಾರಿಗಳಿಂದ ತೀವ್ರ ವಿಚಾರಣೆ ನಡೆಯುತ್ತಿದೆ. ಯಲಹಂಕ ಹೊರವಲಯದ ಶ್ರೀನಿವಾಸಪುರ ಬಳಿ ಇರುವ ವಿಲ್ಲಾದಲ್ಲಿ ವಿಚಾರಣೆ ನಡೆದಿದ್ದು, ಇಡಿ ಅಧಿಕಾರಿಗಳ ಯಾವ ಪ್ರಶ್ನೆಗೂ ದದ್ದಲ್ ಒಪ್ಪಿಕೊಳ್ಳುತ್ತಿಲ್ಲವಂತೆ. ಎಲ್ಲವನ್ನೂ ಪಂಪಣ್ಣನತ್ತ ಒಟ್ಟು ಮಾಡುತ್ತಿದ್ದಾರಂತೆ. ಪಂಪಣ್ಣ ಪಡೆದುಕೊಂಡಿರುವ 55 ಲಕ್ಷ ಹಣದ ಬಗ್ಗೆ ವಿಚಾರಣೆ ನಡೆಯುತ್ತಿದೆ. ಆದರೆ ಆ ವಿಚಾರ ನನಗೆ ಗೊತ್ತೇ ಇಲ್ಲ ಅಂತ ಶಾಸಕ ದದ್ದಲ್ ಹೇಳ್ತಿದ್ದಾರಂತೆ. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ರ ಯಲಹಂಕ ಬಳಿಯ ಶ್ರೀನಿವಾಸಪುರದಲ್ಲಿರುವ ವಿಲ್ಲಾದಲ್ಲಿ ಇಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಜಾರಿ ನಿರ್ದೇಶನಾಲಯದ 6 ಅಧಿಕಾರಿಗಳ ತಂಡದಿಂದ ಪರಿಶೀಲನೆ ನಡೆಸಿದ್ದು, ಹಣದ ವ್ಯವಹಾರದ ದಾಖಲೆ ಮುಂದಿಟ್ಟು ಪ್ರಶ್ನಿಸಿದ್ರು.
ರಾಜ್ಯಾದ್ಯಂತ ಲೋಕಾಧಿಕಾರಿಗಳ ಭರ್ಜರಿ ಬೇಟೆ, ಕೋಟಿ ಕುಬೇರರ ಕೋಟೆಯಲ್ಲಿ ತಲಾಶ್. ಬಿಬಿಎಂಪಿ ಅಧಿಕಾರಿ ಬಸವರಾಜ ಮಾಗಿ ಸಂಪತ್ತಿನ ಕೋಟೆ ನೋಡಿ ಅಧಿಕಾರಿಗಳೇ ಶಾಕ್. ಹಾಸನ, ದಾವಣಗೆರೆ, ಚಿತ್ರದುರ್ಗ, ಬೆಳಗಾವಿಯಲ್ಲೂ ಲೋಕ ತಂಡ ತಲಾಶ್. ಇದೆಲ್ಲವನ್ನು ನೋಡೋಣ ಕುಬೇರರ ಲೋಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಾದ್ಯಂತ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳಿಗೆ ಲೋಕಾಯುಕ್ತರು ಶಾಕ್ ಕೊಟ್ಟಿದ್ದಾರೆ. 56 ಕಡೆ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆಸಿ ತಲಾಶ್ ನಡೆಸಿದ್ದಾರೆ. ನಿವೃತ್ತ ಇಇ, ಮೆಸ್ಕಾಂ ಇಂಜಿನಿಯರ್, ಗ್ರೇಡ್ 1 ಕಾರ್ಯದರ್ಶಿ, ನೀರಾವರಿ ಇಲಾಖೆಯ ಅಧಿಕಾರಿ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳ ಜನ್ಮ ಜಾಲಾಡಿದ್ದಾರೆ. ನಿಗದಿತ ಆದಾಯಕ್ಕೂ ಮೀರಿ ಅಧಿಕ ಆಸ್ತಿ ಗಳಿಕೆ ಮಾಡಿರೋ ಆರೋಪದಡಿ ಆಪರೇಷನ್ ನಡೆಸಲಾಗಿದೆ. ರಾಜ್ಯದ 56 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಮೆಗಾ ರೇಡ್ ಮಾಡಿದ್ದಾರೆ. ಬಿಬಿಎಂಪಿ ಅಧಿಕಾರಿ ಬಸವರಾಜ ಮಾಗಿ ಕೆಲಸಕ್ಕೆ ಸೇರಿ ಕೆಲ ವರ್ಷದಲ್ಲಿ ಕೋಟಿ ಆಸ್ತಿ ಮಾಡಿದ್ದು ಬಯಲಾಗಿದೆ. ಕೋಟಿ ಬೆಲೆ ಬಾಳೋ ಚಿನ್ನ, ಆಭರಣ ಪತ್ತೆಯಾಗಿದೆ. ನೆಕ್ಲೇಸ್, ಬಳೆ, ಉಂಗುರ, ಕಿವಿಯೋಲೆ, ಚಿನ್ನದ ಸರ, ಬೆಳ್ಳಿ ದೀಪವನ್ನ ಲೋಕತಂಡ ವಶಕ್ಕೆ ಪಡೆದಿದೆ. ಬಿಬಿಎಂಪಿ ಅಧಿಕಾರಿ ಬಸವರಾಜ ಮಾಗಿ ಮನೆಯಲ್ಲಿ ಹುಲಿ ಉಗುರು ಪತ್ತೆಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಕಂತೆ ನೋಟನ್ನ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ 2 ಹುಲಿ ಉಗುರು ಪತ್ತೆಯಾಗಿದ್ದು, ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ್ರು. ಲಕ್ಷ ಮುಖಬೆಲೆಯ 100 ಕೆಸಿನೋ ಕಾಯಿನ್ಗಳು ಸಿಕ್ಕಿವೆ. ಬಸವರಾಜ ಮಾಗಿ ಅಕ್ರಮ ಆಟ ಒಂದೊಂದೇ ಬಯಲಾಗ್ತಿದೆ. ಬಿಬಿಎಂಪಿ ಕೆಂಗೇರಿ ವಿಭಾಗದ ಕಂದಾಯ ಅಧಿಕಾರಿ ಬಸವರಾಜ ಮನೆಯಲ್ಲಿ ಪರಿಶೀಲನೆ ವೇಳೆ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ನಕಲಿ ದಾಖಲಾತಿ ಸೃಷ್ಟಿಸಿದ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಮಾಗಿ 1.5 ತಿಂಗಳ ಹಿಂದೆ ಹೊರಬಂದಿದ್ದು ಗೊತ್ತಾಗಿದೆ. ಜಾಮೀನು ಪಡೆದು ಹೊರಬಂದಿರೋ ಬಸವರಾಜ ಮಾಗಿಯನ್ನ ಜನ್ಮ ಕುಂಡಲಿಯನ್ನ ಲೋಕತಂಡ ಜಾಲಾಡ್ತಿದೆ. ಕಂದಾಯ ಅಧಿಕಾರಿಯಾಗಿರೋ ಬಸವರಾಜ ಮಾಗಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾನೆ. ಮೋತಿ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ವಾಸವಾಗಿರುವುದು ಗೊತ್ತಾಗಿದೆ. ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸುತ್ತಿದ್ದಾರೆ. ಬೇನಾಮಿ ಹೆಸರಿನಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪಾಸ್ತಿಗಿರುವುದು ದಾಳಿ ವೇಳೆ ಪತ್ತೆಯಾಗಿದೆ. ಕಲಬುರಗಿ ಜಿಲ್ಲೆ, ಬೆಂಗಳೂರಿನ ಹಲವೆಡೆ ಐಷಾರಾಮಿ ಫ್ಲಾಟ್ ಹೊಂದಿರುವುದು ತಿಳಿದು ಬಂದಿದೆ. ದಾವಣಗೆರೆಯಲ್ಲಿ ಇಂಜಿನಿಯರ್ ಡಿಎಚ್ ಉಮೇಶ್ ಮನೆ ಮೇಲೆ ಲೋಕ ದಾಳಿ ನಡೆಸಿದೆ. ದಾಳಿಯಲ್ಲಿ ಕೋಟಿ ಬೆಲೆ ಬಾಳೋ ಅಪಾರ ಸಂಪತ್ತು ಪತ್ತೆಯಾಗಿದೆ. 750 ಗ್ರಾಂ ಚಿನ್ನಾಭರಣ, 21 ಲಕ್ಷ ನಗದು. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಬಳಿಯ ಕೃಷಿ ಜಮೀನು ಇರೋದು ಗೊತ್ತಾಗಿದೆ. ಮೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಉಮೇಶ್ಗೆ ಲೋಕ ತಂಡ ಬಿಸಿ ಮುಟ್ಟಿಸಿದೆ. ಎಇ ಮಹದೇವ ಬನ್ನೂರ ಮನೆ ಮೇಲಿನ ಲೋಕಾಯುಕ್ತ ದಾಳಿ ವೇಳೆ ಆಸ್ತಿ ಪತ್ರಗಳು, ನಗದು, ಚಿನ್ನ ಮತ್ತು ಬೆಳ್ಳಿ ಆಭರಣ ಪತ್ತೆಯಾಗಿವೆ. ಬೆಳಗಾವಿಯ ವಿಜಯನಗರದ ಅಪಾರ್ಟ್ಮೆಂಟ್ನಲ್ಲಿರುವ ಫ್ಲಾಟ್ನಲ್ಲಿ ಲೋಕಾಯುಕ್ತರು ಇಂಚಿಂಚು ತಲಾಶ್ ನಡೆಸಿದ್ದಾರೆ. ಫ್ಲಾಟ್ನಲ್ಲಿ ಸಿಕ್ಕಿರೋ ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ. ನಿವೃತ್ತ ಇಂಜಿನಿಯರ್ ಎಂ ರವೀಂದ್ರಗೆ ಸೇರಿದ ಮನೆ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಲಾಗಿದೆ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಸೂಗೂರು ಫಾರ್ಮ್ ಹೌಸ್ನಲ್ಲಿ ಶೋಧ ನಡೆಸಿದ್ದಾರೆ. ಐಮಂಗಲ ಬಳಿ ಬಾಟಲಿ ಫ್ಯಾಕ್ಟರಿ ಮೇಲೂ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿರ್ಮಿತ ಕೇಂದ್ರದ ಯೋಜನಾಧಿಕಾರಿ ಶೇಖರ ಗೌಡಗೆ ಲೋಕ ಶಾಕ್ ನೀಡಿದೆ. ಧಾರವಾಡ, ಗದಗ, ಕೊಪ್ಪಳದಲ್ಲಿ ತಲಾಶ್ ನಡೆಸಲಾಗಿದೆ. ಮಂಡ್ಯ ಜಿಲ್ಲೆಯ 3 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಿವೃತ್ತ ಇಇ ಶಿವರಾಜ್ ಸಂಬಂಧಿಕರ ಮನೆಗಳಲ್ಲಿ ತಲಾಶ್ ನಡೆಸಿದ್ದಾರೆ. ನೀರಾವರಿ ಇಲಾಖೆ ಅಧಿಕಾರಿ ಕೆ ಮಹೇಶ್ ಮನೆ ಮೇಲೆ ಲೋಕಾಯುಕ್ತ ತಂಡ ದಾಳಿ ನಡೆಸಿದ್ದಾರೆ. ಮೈಸೂರಿನ ಜೆಸಿ ನಗರದಲ್ಲಿ ದಾಳಿ ವೇಳೆ ಮಹೇಶ್ಗೆ ಸೇರಿದ ಐಷಾರಾಮಿ ಕಾರುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಹಾಸನದಲ್ಲೂ ಲೋಕ ಅಧಿಕಾರಿಗಳು ಗ್ರೇಡ್ 1 ಕಾರ್ಯದರ್ಶಿ ಎನ್ಎಂ ಜಗದೀಶ್ಗೆ ಸೇರಿದ ಮನೆಗಳಲ್ಲಿ ತಲಾಶ್ ನಡೆಸಿದ್ದಾರೆ. ಜೈಲಿನಲ್ಲಿ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಕ್ಷಣಕ್ಕೂ ದರ್ಶನ್ ವಿಲವಿಲ, ಮಗನ ಅಪ್ಪಿಕೊಂಡು ಕಣ್ಣೀರು. ಮನೆ ಊಟಕ್ಕಾಗಿ ಮನವಿ, ಜೈಲಿನಲ್ಲಿರೋ ದರ್ಶನ್ ಭೇಟಿಯಾಗಿ ತರುಣ್ ಸುಧೀರ್ ಹೇಳಿದ್ದೇನು? ಇದೆಲ್ಲವನ್ನ ನೋಡೋಣ ಕಾಟೇರ ಕೊರಗು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಪಾಡು ಹೇಳತೀರದಾಗಿದೆ. ಜೈಲಿನಲ್ಲಿ ಸರಿಯಾಗಿ ಊಟ ಸೇರ್ತಿಲ್ಲ, ನಿದ್ದೆ ಬಾರದೆ ದರ್ಶನ್ ಕಂಗಾಲಾಗಿದ್ದಾರೆ. ಜೈಲಿನಲ್ಲಿರುವ ದರ್ಶನ್ರನ್ನ 3 ಬಾರಿ ಕುಟುಂಬ ಭೇಟಿ ಮಾಡಿದೆ. ನಿನ್ನೆಯಷ್ಟೇ ಪತ್ನಿ ವಿಜಯಲಕ್ಷ್ಮಿ ಪುತ್ರ ಜೈಲಿಗೆ ಭೇಟಿ ನೀಡಿದ್ದು ದಾಸನಿಗೆ ಧೈರ್ಯ ತುಂಬಿದ್ದಾರೆ. ಅಪ್ಪನ ಸ್ಥಿತಿ ಕಂಡು ಪುತ್ರ ಕಣ್ಣೀರು ಹಾಕಿದ್ರೆ ಮಗನನ್ನ ಅಪ್ಪಿಕೊಂಡು ದರ್ಶನ್ ಕೂಡ ಕಣ್ಣೀರಿಟ್ಟಿದ್ದಾರೆ. ಇಷ್ಟು ದಿನ ಅರಮನೆಯಲ್ಲಿ ಕಾಲ ಕಳೀತಾ ಇದ್ದ ದರ್ಶನ್ ಯಾಕಾದ್ರೂ ಮರ್ಡರ್ ಕೇಸ್ನಲ್ಲಿ ತಗ್ಲಾಕೊಂಡೆ ಅಂತ ಪರಿತಪಿಸುವಂತಾಗಿದೆ. ಒಂದು ಕಡೆ ಜಿಮ್ನಲ್ಲಿ ವರ್ಕೌಟ್ ಇಲ್ಲ, ಜೈಲಿನ ಊಟ ಸೆಟ್ ಆಗ್ತಿಲ್ಲ. ನಿನ್ನೆ ಭೇಟಿ ವೇಳೆ ಪತ್ನಿ ವಿಜಯಲಕ್ಷ್ಮಿ ಬಳಿ ದರ್ಶನ್ ಅಳಲು ತೋಡಿಕೊಂಡಿದ್ದಾರೆ. ಅಲ್ಲದೆ ದರ್ಶನ್ ಮಾನಸಿಕವಾಗಿ ಕುಗ್ಗಿದ್ದು ತೂಕ ಕೂಡ ಕಳೆದುಕೊಂಡಿರುವ ಮಾಹಿತಿ ಲಭ್ಯವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಪತ್ನಿ ಮತ್ತು ಮಗ ಹೊರಟ ಮೇಲೆ ರಾತ್ರಿ ಮತ್ತೆ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ. ಯಾರೊಂದಿಗೂ ಮಾತನಾಡ್ತಿಲ್ವಂತೆ. ಪತ್ನಿ ಭೇಟಿ ವೇಳೆ ನನಗೆ ಜೈಲೂಟ ತಿನ್ನೋಕ್ಕಾಗಲ್ಲ ಅಂತ ನಟ ದರ್ಶನ್ ಹೇಳಿದ್ದಾರಂತೆ. ಇದಕ್ಕೆ ಸಮಾಧಾನ ಹೇಳಿದ ಪತ್ನಿ ವಿಜಯಲಕ್ಷ್ಮಿ ಮನೆ ಊಟ ಕೊಡುವ ಬಗ್ಗೆ ಅರ್ಜಿ ಸಲ್ಲಿಸಿದ್ದೇವೆ ಅಂತ ಮಾಹಿತಿ ನೀಡಿದ್ದಾರಂತೆ. ಹೊರಗೆ ನಡೀತಾ ಇರುವ ವಿದ್ಯಮಾನದ ಬಗ್ಗೆಯೂ ಪತಿಗೆ ಮಾಹಿತಿ ನೀಡಿದ್ದಾರೆ. ರಾಜಮಾರ್ತಾಂಡ ಸಿನಿಮಾದ ನಿರ್ಮಾಪಕ ಶಿವಕುಮಾರ್ ಮತ್ತು ದರ್ಶನ್ ಅಕ್ಕನ ಮಗ ಜೈಲಿಗೆ ಭೇಟಿ ನೀಡಿದ್ದಾರೆ. ನಟ ದರ್ಶನ್ಗೆ ಸೇಬು, ಕಿತ್ತಳೆ, ದ್ರಾಕ್ಷಿ, ಬಾಳೆಹಣ್ಣು ಕೊಂಡೊಯ್ದ ಅಕ್ಕನ ಮಗ ಚಂದ್ರಕುಮಾರ್ ಸಮಾಧಾನ ಹೇಳಿ ಬಂದಿದ್ದಾರೆ. ಇನ್ನು ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ನಟ ಧನ್ವೀರ್ ಜೈಲಿಗೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಕುಟುಂಬದವರ ಭೇಟಿ ಬಳಿಕ ಮೌನಕ್ಕೆ ಜಾರಿದ ದರ್ಶನ್ ಸಹಬಂಧಿಗಳ ಜೊತೆ ಬೆರೆಯದೆ ಒಂಟಿಯಾಗಿರುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಉರುಳು ದರ್ಶನ್ಗೆ ಬಿಗಿಯಾಗುತ್ತಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಇನ್ನಷ್ಟು ಮಂದಿ ವಿಚಾರಣೆ ನಡೆಸಿದ್ದಾರೆ. ದರ್ಶನ್ ಮನೆ ಕೆಲಸಗಾರರ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಬಾಬುಲ್ ಖಾನ್, ಸುಶೀಲಮ್ಮ, ಅಮೀರ್ ಖಾನ್ ವಿಚಾರಣೆ ನಡೆಸಲಾಗಿದೆ. ಮೂವರಿಂದಲೂ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಕೊಲೆ ಆರೋಪಿ ದರ್ಶನ್ ಮನೆ ಕೆಲಸದವರಾದ ಬಾಬುಲ್ ಖಾನ್, ಸುಶೀಲಮ್ಮ, ಅಮೀರ್ ಖಾನ್ಗೆ ಪೊಲೀಸರು ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮರ್ಡರ್ ದಿನ ದರ್ಶನ್ ಎಷ್ಟೊತ್ತಿಗೆ ಮನೆಗೆ ಬಂದಿದ್ರು, ರಾತ್ರಿ ಎಷ್ಟೊತ್ತಿಗೆ ದರ್ಶನ್ ವಾಪಸ್ ಹೋಗಿದ್ರು, ಕೊಲೆಯಾದ ದಿನ ಧರಿಸಿದ್ದ ಬಟ್ಟೆಗಳು ಯಾವುವು ಅಂತ ಕೇಳಿದ್ದಾರೆ. ಯಾವ ಕಲರ್ ಬಟ್ಟೆಗಳನ್ನು ಧರಿಸಿದ್ರು, ದರ್ಶನ್ ತೊಟ್ಟಿದ್ದ ಬಟ್ಟೆಗಳನ್ನು ಟೆರೆಸ್ ಮೇಲೆ ಹಾಕಿದ್ಯಾರು ಅಂತ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ರನ್ನ ತರುಣ್ ಸುಧೀರ್, ನಟ ಧನ್ವೀರ್ ಭೇಟಿಯಾಗಿದ್ದಾರೆ. ದಾಸನನ್ನ ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ. ಬಳಿಕ ಮಾತನಾಡಿದ ತರುಣ್ ಸುಧೀರ್, ರೇಣುಕಾಸ್ವಾಮಿ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ನೀಡಲಿ. ಹಾಗೆಯೇ ದರ್ಶನ್ಗೂ ದೊಡ್ಡ ಕುಟುಂಬ ಇದೆ. ದರ್ಶನ್ರನ್ನ ನಂಬಿ ಸಾವಿರಾರು ಜನರು ಬದುಕುತ್ತಿದ್ದಾರೆ. ನನ್ನ ಅಣ್ಣ ಇದರಲ್ಲಿ ಭಾಗಿಯಾಗಿರುವುದು ಸುಳ್ಳಾಗ್ಲಿ ಅನ್ನೋದು ಆಸೆ ಅಂತ ಹೇಳಿದ್ರು. ಜೈಲಿನಲ್ಲಿ ದರ್ಶನ್ ಆರಾಮಾಗಿದ್ದಾರೆ, ಮಾತಾಡಿಸಿಕೊಂಡು ಬಂದೆವು ಅಂತ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ನಟ ಧನ್ವೀರ್ ಹೇಳಿದ್ದಾರೆ. ಆದರೆ ಕೆಲವೊಂದು ವಿಚಾರ ಇರುತ್ತೆ, ಹೇಳಿಕೊಳ್ಳಲು ಆಗಲ್ಲ. ಅಭಿಮಾನಿಗಳ ಬಗ್ಗೆ ದರ್ಶನ್ಗೆ ಸ್ವಲ್ಪವೂ ಕಾಳಜಿ ಕಡಿಮೆಯಾಗಿಲ್ಲ. ಪೊಲೀಸರು, ಕಾನೂನು ತನ್ನ ಕೆಲಸ ಮಾಡುತ್ತೆ. ದರ್ಶನ್ ತಪ್ಪು ಮಾಡಿದ್ದರೆ ಶಿಕ್ಷೆಯಾಗಲಿ, ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ದರ್ಶನ್ ರವರನ್ನ ಜೈಲಿನಲ್ಲಿ ನೋಡುತ್ತೇವೆಂದು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಎಲ್ಲರಿಗೂ ಅದೇ ಆರಾಮಾಗಿರೋ ಕೇಳಿ, ಎಲ್ಲರಿಗೂ ಆರಾಮಾಗಿರಿ. ನೀವು ಶೂಟಿಂಗ್ ಶುರು ಮಾಡ್ಕೊಳ್ರಿ, ಏನು ತಲೆ ಕೆಡಿಸ್ಕೊಂಡ್ಬಿಡ್ರಿ ನನ್ನ ಬಗ್ಗೆ. ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡೋದು ಕೈ ಬರಕ್ ಹೋಗ್ಬಿಡ್ರಿ ಇನ್ಮೇಲೆ ನೀವು ಹಂಗೆ ಅಂತ ಇದು ಮಾಡಿ ಕಳ್ಸಿ. ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ ಸರ್. ಸೊ ಅದೊಂದು ಬೇಜಾರಿತ್ತು. ಬಟ್ ಏನಂತ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ ಅಷ್ಟೇ. ಅಲ್ಪಸಂಖ್ಯಾತ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿನ ವಿದ್ಯಾರ್ಥಿನಿಯರು 8 ದಿನಗಳಿಂದ ಊಟವಿಲ್ಲದೆ ಪರದಾಡುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿರುವ ಅಲ್ಪಸಂಖ್ಯಾತ ವಸತಿ ನಿಲಯದಲ್ಲಿ ಪೌಷ್ಟಿಕ ಆಹಾರ, ಮೂಲಭೂತ ಸೌಕರ್ಯ, ರಕ್ಷಣೆ ಇಲ್ಲದೆ ಬೇಸತ್ತು ವಿದ್ಯಾರ್ಥಿನಿಯರು ದಿಢೀರ್ ಪ್ರತಿಭಟನೆ ನಡೆಸಿದ್ರು. ನಿನ್ನೆ ರಾತ್ರಿ 9 ಗಂಟೆಯಾದರೂ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರಿಗೆ ಊಟವಿರಲಿಲ್ಲ. ವಸತಿ ನಿಲಯದ ಮೇಲ್ವಿಚಾರಕಿ ಶಾರದಾ 15 ದಿನಕ್ಕೆ 1 ದಿನ ಮಾತ್ರ ಭೇಟಿ ನೀಡ್ತಾರೆ. ಆದರೂ ಸಮಸ್ಯೆ ಬಗೆಹರಿಸುತ್ತಿಲ್ಲ ಅಂತ ಕಿಡಿಕಾರಿದ್ರು. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿರುವ ಅಲ್ಪಸಂಖ್ಯಾತ ವಸತಿ ನಿಲಯದಲ್ಲಿ ಶೌಚಾಲಯಗಳು ಗಬ್ಬೆದ್ದು ನಾಡ್ತಿವೆ. ಕಳೆದ 6 ತಿಂಗಳಿಂದ ಶೌಚಾಲಯ ಸ್ವಚ್ಛತೆಯೇ ಇಲ್ಲವಾಗಿದೆ. ಹೀಗಾಗಿ ಶೌಚ ಮಾಡಲು ವಿದ್ಯಾರ್ಥಿನಿಯರು ಹೆಣಗಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಗಬ್ಬೆದ್ದು ನಾಡ್ತಿರುವ ವಸತಿ ನಿಲಯದ ಶೌಚಾಲಯಗಳನ್ನ ವಿದ್ಯಾರ್ಥಿನಿಯರೇ ಕ್ಲೀನಿಂಗ್ ಮಾಡ್ತಿದ್ದಾರೆ.
ಯಾದಗಿರಿ ತಾಲೂಕಿನ ಶೆಟ್ಟಗೇರ ಬಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರುವ ವಸತಿ ಶಾಲೆಯಲ್ಲಿ ಕುಡಿಯೋ ನೀರಿಗೂ ಪರದಾಟ ನಡೆಸುವಂತಾಗಿದೆ. ಕಳೆದ 4-5 ದಿನಗಳಿಂದ ನೀರಿಲ್ಲದಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿದೆ. ಸಂಜೆಯಾದರೆ ಸಾಕು ಊಟ ಮಾಡಿ ನೀರಿಗಾಗಿ ದೂರದ ಮಠಕ್ಕೆ ಹೋಗಿ ಬೋರ್ವೆಲ್ ನೀರು ಕುಡಿಯುವಂತಾಗಿದೆ. ಅಷ್ಟೇ ಅಲ್ಲ, ಕರೆಂಟ್ ಹೋದ್ರೆ ಕತ್ತಲಲ್ಲೇ ವಿದ್ಯಾರ್ಥಿಗಳು ಮಲಗಬೇಕಿದೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ದೇಶಾದ್ಯಂತ ದೊಡ್ಡ ಸದ್ದು ಮಾಡುತ್ತಿದೆ. ಸುಪ್ರೀಂ ಕೋರ್ಟ್ಗೆ ಸಿಬಿಐ ಅಧಿಕಾರಿಗಳು ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇಂದು ನಡೆಯಬೇಕಿದ್ದ ಪ್ರಕರಣದ ಅರ್ಜಿ ವಿಚಾರಣೆಯನ್ನ ಜುಲೈ 18ಕ್ಕೆ ಮುಂದೂಡಲಾಗಿದೆ. ದೆಹಲಿಯಲ್ಲಿ ಕಾಲುವೆ ಒಡೆದಿದ್ದರಿಂದ ಸಂಕಷ್ಟಗಳ ಪ್ರವಾಹ ಸೃಷ್ಟಿಯಾಗಿದೆ. ಜೆಜೆ ಕಾಲೋನಿಯಲ್ಲಿ ಮುನಾಕ್ ಕಾಲುವೆ ಏಕಾಏಕಿ ಒಡೆದಿದ್ದು ಹಲವು ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡಿದ್ದಾರೆ. ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದ್ವು. ಕಾರು ಬೈಕ್ಗಳು ಮುಳುಗಡೆ ಆಗಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ರು. ಡ್ರೋನ್ ಕ್ಯಾಮೆರಾದಲ್ಲಿ ಜನ ಪರದಾಡ್ತಿರೋ ದೃಶ್ಯ ಸೆರೆಯಾಗಿದ್ದು ಕಣ್ಣು ಹಾಯಿಸಿದ ಕಡೆಯೆಲ್ಲ ನೀರೇ ಕಾಣುತ್ತಿದೆ. ಅಸ್ಸಾಂನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಅಸ್ಸಾಂನ ನಾಗೋನ್ ಪ್ರದೇಶದಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೂರಾರು ಮನೆಗಳಿಗೆ ನೀರು ನುಗ್ಗಿದ್ದು ಜಮೀನುಗಳು ಜಲಾವೃತವಾಗಿ ಜನ ಕಂಗಾಲಾಗಿದ್ದಾರೆ. ನಿವಾಸಿಗಳು ಟಾರ್ಪಾಲ್ ಬಳಸಿ ತಾತ್ಕಾಲಿಕ ಮನೆ ನಿರ್ಮಿಸಿಕೊಂಡಿದ್ದಾರೆ. ಇನ್ನು ಉತ್ತರಾಖಂಡ್ನಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಚಂಪಾವತ್ನಲ್ಲಿರೋ ಶಾರದಾ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಪ್ರೊಬೇಷನರಿ ಐಎಎಸ್ ಅಧಿಕಾರಿ ಪೂಜಾ ಕೇಡ್ಕರ್ ಪ್ರಕರಣ ತೀವ್ರ ಸಂಚಲನ ಸೃಷ್ಟಿಸಿದೆ. ಪೂಜಾ ತಮ್ಮ ಖಾಸಗಿ ಆಡಿ ಕಾರಿಗೆ ರೆಡ್ ಬಿಕಾನ್ ಹಾಕಿಕೊಂಡು ಓಡಾಡಿದ್ದಾರೆ. ಅಲ್ಲದೆ ಪ್ರತ್ಯೇಕ ಚೇಂಬರ್ ಬೇಕೆಂದು ಪುಣೆ ಡಿಸಿಗೆ ಬೇಡಿಕೆ ಸಲ್ಲಿಸಿದ್ದಾರೆ. ಇದರ ನಡುವೆ ಪೂಜಾ ಕೇಡ್ಕರ್ ವಿರುದ್ಧ ನಕಲಿ ದಾಖಲೆ ನೀಡಿ ಉದ್ಯೋಗ ಗಿಟ್ಟಿಸಿಕೊಂಡ ಆರೋಪ ಕೇಳಿಬಂದಿದೆ. ತಾವು ದೃಷ್ಟಿ ಸಮಸ್ಯೆ, ಮಾನಸಿಕವಾಗಿಯೂ ದುರ್ಬಲಳು ಎಂದು ಅಫಿಡವಿಟ್ ಸಲ್ಲಿಸಿದ್ದಾರೆ. ಆದರೆ ಈವರೆಗೂ ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗಿಲ್ಲ. ವಿವಾದ ಕೇಳಿಬಂದ ಬೆನ್ನಲ್ಲೇ ಪೂಜಾ ಅವರನ್ನ ಪುಣೆಯಿಂದ ವಾಶಿಂಗೆ ವರ್ಗಾವಣೆ ಮಾಡಲಾಗಿದೆ.